ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಚಿಕ್ಕಮಗಳೂರು ನಗರದ ಹಿರೇಮಗಳೂರಿನ ಪುರಾಣ ಪ್ರಸಿದ್ಧ ಶ್ರೀ ಕೋದಂಡರಾಮಚಂದ್ರ ಸ್ವಾಮಿಯ ಬ್ರಹ್ಮ ರಥೋತ್ಸವ ವಿಜೃಂಭಣೆಯಿಂದ ಜರುಗಿತು. ಬೆಳಗ್ಗೆ 6 ಗಂಟೆಯಿಂದಲೇ ವಿಶೇಷ ಧಾರ್ಮಿಕ ವಿಧಿವಿಧಾನಗಳು ಆರಂಭವಾದವು. ಮುಂಜಾನೆ ಸುಪ್ರಭಾತ, ಅಲಂಕಾರ ಸೇವೆ, ಯಾತ್ರಾದಾನ ಉತ್ಸವ ಹಾಗೂ ಬ್ರಹ್ಮರಥ, ಶಾಂತಿ ಹೋಮಗಳು ನಡೆದವು. ರಥೋತ್ಸವದ ಪ್ರಯುಕ್ತ ಕೋದಂಡರಾಮನಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಮಧ್ಯಾಹ್ನ 12ರಿಂದ 1 ಗಂಟೆಯವರೆಗೆ ಅಭಿಜಿನ ಮುಹೂರ್ತದಲ್ಲಿ ವಿವಿಧ ಧಾರ್ಮಿಕ ಕೈಂಕರ್ಯ ನಡೆದ ಬಳಿಕ ಕನ್ನಡರಾಮನ ಉತ್ಸವ ಮೂರ್ತಿಯನ್ನ ಅಲಂಕೃತ ರಥದಲ್ಲಿ ಏರಿಸುತ್ತಿದ್ದಂತೆ ಅಲ್ಲಿ ಸೇರಿದ್ದ ಸಾವಿರಾರು ಭಕ್ತರು ಹರೇ ರಾಮ ಗೋವಿಂದ ಗೋವಿಂದ ಎನ್ನುವ ಘೋಷಣೆಗಳನ್ನು ಕೂಗಿದರು. ಬಲಿ ಪೂಜೆ ನಡೆದ ಬಳಿಕ ಮಂಗಳವಾದ್ಯದ ಜೊತೆಗೆ ಕಹಳೆಯ ಧ್ವನಿ ಮೊಳಗುತ್ತಿದ್ದಂತೆ ನೂರಾರು ಜನರು ಸೇರಿ ರಥವನ್ನ ಎಳೆದರು. ವೇದ ವಿದ್ವಾಂಸರ ಮಂತ್ರಘೋಷ, ಭಕ್ತರಿಂದ ಶ್ರೀರಾಮನ ಭಜನೆಯೊಂದಿಗೆ ರಥವನ್ನ ದೇವಸ್ಥಾನದ ಆವರಣದ ರಸ್ತೆಯಲ್ಲಿ ಎಳೆದು ತರಲಾಯಿತು. ನಗರ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ಹಾಗೂ ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಆಗಮಿಸಿ ಉತ್ಸವದಲ್ಲಿ ಭಾಗವಹಿಸಿ ಶ್ರೀರಾಮನ ಕೃಪೆಗೆ ಪಾತ್ರರಾದರು. ಎಲ್ಲರಿಗೂ ಕೂಡ ನಮಸ್ತೆ. ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿರತಕ್ಕಂತಹ ಹಿರೇಮಗಳೂರಿನ ಶ್ರೀ ಕೋದಂಡರಾಮಸ್ವಾಮಿಯ ಬ್ರಹ್ಮರಥೋತ್ಸವವು ಇಂದಿಗೆ ಯಾವುದೇ ಅಡಚಣೆ ಇಲ್ಲದೆ ಸ್ವಾಮಿಯವರ ಅನುಗ್ರಹದಿಂದಾಗಿ ಸಂಪೂರ್ಣಗೊಂಡಿದೆ. ಹಾಗೂ ಇದಕ್ಕೆಲ್ಲಕ್ಕೂ ಸಹಕಾರ ಕೊಟ್ಟಂತಹ ಗ್ರಾಮಸ್ಥರಿಗೂ ಎಲ್ಲ ಸದ್ಭಕ್ತರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಹಿರೇಮಗಳೂರಿನ ಶ್ರೀ ಕೋದಂಡರಾಮಚಂದ್ರ ಸ್ವಾಮಿ ದೇವಾಲಯದಲ್ಲಿ ನಡೆದ ಇವತ್ತಿನ ಬ್ರಹ್ಮರಥೋತ್ಸವವು ಕೂಡ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಆ ಭಗವಂತನ ಒಂದು ಕೃಪಾ ಆಶೀರ್ವಾದದೊಂದಿಗೆ ಕೃಪಾ ಸಂಪೂರ್ಣವಾಗಿದೆ. ಕುದುರೆ ಉತ್ಸವ ಕಾರ್ಯಕ್ರಮ ಮತ್ತು ನಾಳೆ ಮತ್ತು ನಾಡಿದ್ದು 3ನೇ ತಾರೀಕು ಮಹಾಭಿಷೇಕದೊಂದಿಗೆ ಶಯನೋತ್ಸವದೊಂದಿಗೆ ಸಂಪನ್ನಗೊಳ್ಳುತ್ತೆ. ನಮಸ್ಕಾರ ಭಕ್ತಾದಿಗಳೇ, ರಥೋತ್ಸವ ಅಂತಕ್ಕಂತಹ ಉತ್ಸವದ ಅಂಗವಾಗಿ ರಥ ಅನ್ನುವುದು ಒಂದು ಸಮಾಜ. ಆ ಸಮಾಜವನ್ನು ಸಮಾಜದ ಸಮಸ್ತರು ಒಬ್ಬರ ಕೈ ಹಿಡಿಯುವುದರ ಮೂಲಕ ಅದನ್ನು ಎಲ್ಲಿಯವರೆಗೆ ಸಮಾಜದ ಮುಂದೆ ಅದರ ಉನ್ನತಿಗಾಗಿ ಪ್ರತಿಯೊಬ್ಬರೂ ಮನಸ್ಸು ಮಾಡಿ ನಾವೆಲ್ಲ ಮಾನವೀಯ ಮೌಲ್ಯದ ವಿಶ್ವಮಾನವತ್ವದ ಜನ ಅನ್ನುವುದನ್ನು ನಿರ್ಧರಿಸಿಕೊಂಡು ಉತ್ಸಾಹದಿಂದ ಭಾಗವಹಿಸಿ ಆ ರಥವನ್ನು ಮುಂದಕ್ಕೆ ತರ್ತಾರೋ ಸಮಾಜ ಅಷ್ಟು ಮುಂದೆ ಬರುತ್ತೆ. ಆ ರೀತಿಯಾಗಿರ್ತಕ್ಕಂತಹ ಸಮಾಜಮುಖಿಯಾಗಿ ನಮ್ಮ ದೇಶದ ಈ ಸಂಸ್ಕೃತಿಯನ್ನು ದೇವಾಲಯಗಳ ವಾತಾವರಣದಿಂದ ಹಿರೇಮಗಳೂರಿನ ಕೋದಂಡರಾಮಚಂದ್ರ ಸ್ವಾಮಿ ರಥೋತ್ಸವ ನಿಜಕ್ಕೂ ಕೂಡ ಮಾನವೀಯ ಮೌಲ್ಯಗಳಿಗೆ ಒಂದು ಆದರ್ಶವಾಗಿ ಇವತ್ತು ಆ ರೀತಿಯ ಉತ್ಸವದ ಕಾರ್ಯಕ್ರಮ ಸಾಂಗೋಪಾಂಗವಾಗಿ ನೆರವೇರಿದೆ. ಪ್ರತಿ ವರ್ಷದಂತೆ ಈ ವರ್ಷದ ರಥೋತ್ಸವ ಸಂಪನ್ನಗೊಂಡಿರುತ್ತೆ. ಹಿರೇಮಗಳೂರು ಕೋದಂಡರಾಮ ಸ್ವಾಮಿ ರಥೋತ್ಸವದ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಒಂದು ಧಾರ್ಮಿಕವಾಗಿ ಸಮ್ಮಿಲನಗೊಳ್ಳುತ್ತೆ, ಅದರ ಜೊತೆಗೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸಮ್ಮಿಲನಗೊಳ್ಳುವಂಥ ಒಂದು ಏಕೈಕ ದೇವಸ್ಥಾನದ ರಥೋತ್ಸವ ಅಂತ ಹೇಳಿದ್ರೆ ಹಿರೇಮಗಳೂರು ರಥೋತ್ಸವ. ಯಾಕಂತ ಹೇಳಿದ್ರೆ ಏನು ರಥೋತ್ಸವ ನಡೆಯುತ್ತೆ ಅಥವಾ ಅದರ ಹಿಂದಿನ ಉತ್ಸವಗಳು ನಡೆಯುತ್ತೆ, ಆ ಉತ್ಸವಗಳಿಗೆ ಹಿರೇಮಗಳೂರಿನ ಎಲ್ಲ ಸಮುದಾಯದ ಪ್ರತಿ ಕುಟುಂಬದವ್ರದ್ದು ಸಣ್ಣದಾದರೂ ಸೇವೆ ಅನ್ನೋದು ಇರುತ್ತೆ. ಸೊ ಊರು ಜನಗಳಿಗೆ ಅದೇ ಒಂದು ಸಂತೋಷದ ವಿಚಾರ. ನಮ್ಮ ಗರುಡೋತ್ಸವಕ್ಕೆ ನಮ್ಮನೆ ಹಾಲು ಹೋಗುತ್ತೆ, ನಮ್ಮನೆದು ಅಕ್ಕಿ ಹೋಗುತ್ತೆ, ನಮ್ಮನೆ ಪಡಿ ಹೋಗುತ್ತೆ ಅಂತ ಅಂದ್ಕೊಂಡು ಈ ಥರ ಜಾತ್ಯತೀತವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಎಲ್ಲ ಸಮ್ಮಿಲನಗೊಂಡ ನಡೆಯುವಂಥ ಏಕೈಕ ರಥೋತ್ಸವ ಅಂತ. ಈ ದಿನದ ವಿಶೇಷ ಏನು ಅಂದರೆ, ನಮ್ಮ 1200 ವರ್ಷದ ದೇವಸ್ಥಾನದ ರಥೋತ್ಸವದ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಕಣ್ಣಣ್ಣವರ ನೇತೃತ್ವದಲ್ಲಿ ನಡೆಯಿತು. ಭಾರೀ ಸಂತೋಷದಿಂದ ಊರಿನ ಕಾರ್ಯಕ್ರಮಗಳು ನಡೀತಾ ಇದೆ. ಇಂದಿಗೆ 5ನೇ ದಿವಸ ಇದು ಬಹಳ ವಿಜೃಂಭಣೆಯಿಂದ ನಡೆಯಿತು. ಎಲ್ಲ ಗ್ರಾಮಸ್ಥರು ಎಲ್ಲರೂ ಸಹಕರಿಸಿ
ಸಕಲ ಸಂಭ್ರಮದಿಂದ ನಡೆಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಚಿಕ್ಕಮಗಳೂರು ನಗರದಲ್ಲಿ ವಿಶೇಷತೆಯಾಗಿ ಶ್ರೀ ಕೋದಂಡರಾಮಸ್ವಾಮಿ ರಥೋತ್ಸವ ಕಾರ್ಯಕ್ರಮ ಮತ್ತು ಬ್ರಹ್ಮರಥೋತ್ಸವ ಅದು ವಿಜೃಂಭಣೆಯಾಗಿ ಎಲ್ಲ ಅಚ್ಚುಕಟ್ಟಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಹಾಗೆ ಚೆನ್ನಾಗಿ ನೆರವೇರಿಸಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿ ಸಾರ್ವಜನಿಕರು ಖುಷಿಯಿಂದ ದೇವರ ಆಶೀರ್ವಾದದಿಂದ ಎಲ್ಲದೂ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಎಲ್ಲ ಧನ್ಯವಾದಗಳು. ಆದರೆ ಇಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಜಾತ್ರೆ ಅಂತ ಆಗೋದಿದ್ರೆ ಹಿರೇಮಂಗೂರಲ್ಲಿ ಕೋದಂಡರಾಮ ದೇವಸ್ಥಾನದಲ್ಲಿ ಕನ್ನಡ ಪೂಜಾರಿಯಾದಂಥ ಕಣ್ಣನಮ್ಮ ಅವರು ನಡೆಸಿಕೊಡೋ ಜಾತ್ರೆನೇ ಒಂದು ಪ್ರತ್ಯೇಕ ಆಗಿರುತ್ತೆ. ಇದು ಇಲ್ಲಿ ಜಾತ್ಯತೀತವಾಗಿ ಭಾರತೀಯ ಸಂಸ್ಕೃತಿ ಬಗ್ಗೆ ಮತ್ತು ನಿಸರ್ಗದ ಬಗ್ಗೆ ಜನರಲ್ಲಿ ಇರುವಂಥ ಬಾಂಧವ್ಯಗಳನ್ನು ಯಾವ ರೀತಿ ಬೆಳೆಸಬೇಕು ಅನ್ನೋದು ಈ ಜಾತ್ರೆಯಿಂದ ಒಂದು ಪಾಠ ಕಲಿಯುವಂಥ ಒಂದು ಜಾತ್ರೆ ಇದು. ದೇವಸ್ಥಾನ ಪೂಜೆ ಅದೆಲ್ಲ ಇದ್ದೇ ಇರುತ್ತೆ, ಆದರೆ ಜಾತ್ರೆಯಲ್ಲಿ ಸಾರ್ವಜನಿಕರಿಗೆ ಸಮಾನತೆಯನ್ನು ತಿಳಿಸಿಕೊಟ್ಟು ಮತ್ತು ದೇಶದ ಬಗ್ಗೆ ಅಭಿಮಾನವನ್ನು ಬೆಳೆಸುವಂಥ ಒಂದು ಜಾತ್ರೆ ಅಂದರೆ ಇದು ಹಿರೇಮಂಗೂರು ಕಣ್ಣನವರು ಮಾಡುವಂಥ ಕೋದಂಡರಾಮಚಂದ್ರನ ರಥೋತ್ಸವದ ಕಾರ್ಯಕ್ರಮ. ಜಾತ್ರೆ ಮಾವು ಉತ್ಸವ ಮುಖಾಂತರ ಈ ರಥ ಸುಖವಾಗಿ ನಡೆದಿದೆ. ಎಲ್ಲ ನಾಯಿ ಸಮ್ಮುಖದಲ್ಲಿ ಮಿತಿಮೀರಿದ ನ್ಯಾಯಾಂಗ ಎಲ್ಲರ ಸಿಕ್ಕುತ್ತಂತಂದರೆ ಕುಲ 18 ಜಾತಿಗೆ ಕೋದಂಡರಾಮಸ್ವಾಮಿ ರಥೋತ್ಸವದ ಅಂಗವಾಗಿ ಈ ಜಾತ್ರಾ ಮಹೋತ್ಸವದಲ್ಲಿ ಸರ್ವ ಸಕಲ ಸಮಬಾಳು ಅನ್ನೋದಕ್ಕೆ ಜೈ ಶ್ರೀರಾಮ್ ಅಂತ ಹೇಳೋದಕ್ಕೆ ನನ್ನ ಮಾತು ಮುಗಿಸ್